ಸ್ನೇಹಿತರೆ, ನಮಸ್ಕಾರ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಹೊರಗಡೆ ಮಾಧ್ಯಮಗಳಲ್ಲೂ ಕೂಡ ದೊಡ್ಡದೊಂದು ಸುದ್ದಿ ಆಗಿದೆ ಏನು ಅಂತ ಹೇಳಿದ್ರೆ, ರೀಲ್ಸ್ ಸ್ಟಾರ್‌ಗಳಾಗಿದ್ದಂಥವರು ನಂತರ ಪ್ರೇಮಿಗಳಾಗಿ, ಪ್ರೇಮಿಗಳಾಗಿದ್ದವರು ನಂತರ ಬ್ರೇಕಪ್ ಮಾಡ್ಕೊಂಡು, ಈಗ ಪರಸ್ಪರ ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಂಡು, ಅದರಲ್ಲೂ ಕೂಡ ಪ್ರೇಮಿಯ ಮೇಲೆ ಒಂದು ಗಂಭೀರವಾದಂಥ ದೂರನ್ನ ಕೊಟ್ಟಂಥ ಪ್ರಕರಣ. ಅದು ಬೇರೆ ಯಾರ್ದೂ ಅಲ್ಲ. ಅದೇ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿರುವಂತಹ ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ನಡುವಿನ ಈ ಒಂದು ಕಿತ್ತಾಟದ ಸಂದರ್ಭದ ಬಗ್ಗೆ ಮತ್ತು ಈ ಸಂಬಂಧ ದಾಖಲಾದಂಥ ಎಫ್ಐಆರ್‌ನ ಬಗ್ಗೆ ಎಲ್ಲ ಕಡೆಯೂ ಕೂಡ ಸುದ್ದಿಯನ್ನ ನೋಡಿರ್ತೀರಾ. ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಸುದ್ದಿ ಪ್ರಕಟವಾಗಿತ್ತು. ಇದಾದ ಬಳಿಕ ಈಗ ಈ ಪ್ರಕರಣದಲ್ಲಿ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ಈ ಸೋಷಿಯಲ್ ಮೀಡಿಯಾವನ್ನ ಅಥವಾ ಈ ಕಂಪ್ಲೀಟ್ ಬೆಳವಣಿಗೆಯನ್ನ ಯಾವ ರೀತಿ ಈ ಜೋಡಿ ಪ್ರಚಾರಕ್ಕೆ ಬಳಸಿಕೊಳ್ತು, ಅದರಲ್ಲೂ ಕೂಡ ಈ ಫಿಕಲ್ ಮೈಂಡೆಡ್ ಹುಡುಗಿ ವರ್ಷಾ ಕಾವೇರಿ ಕೊಟ್ಟಂತಹ ದೂರು, ನಂತರ ಬಂದಂಥ ನೆಗೆಟಿವ್ ಕಮೆಂಟು, ಇದರ ಪರಿಣಾಮ ಆಕೆ ಹೇಗೆ ಯೂಟರ್ನನ್ನು ಹಬ್ಬಿಸಿದ್ಲು ಅಥವಾ ಯೂಟರ್ನನ್ನು ತೆಗೆದುಕೊಂಡ್ಲು, ಜೊತೆಗೆ ಇಲ್ಲಿ ಇವರಿಗೆ ಬೇಕಾಗಿದ್ದು ಪ್ರಚಾರ, ಅದನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡಿದ್ರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಇದ್ದಾವೆ. ಇದಕ್ಕೆ ಪೂರಕವಾಗಿ ಬಿಗ್ ಬಾಸ್ಗೆ ಹೋಗಬೇಕು, ಬಿಗ್ ಬಾಸ್ನಲ್ಲಿ ಅವಕಾಶ ಸಿಗಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥ ಇಬ್ಬರು ಕೂಡ ಈ ರೀತಿಯಾದಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ರಾ ಅನ್ನುವಂಥ ಅನುಮಾನವನ್ನು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಈ ವರುಣ್ ಆರಾಧ್ಯ ಮತ್ತು ಈತನ ಮಾಜಿ ಪ್ರೇಯಸಿ ಅದೇ ವರ್ಷಾ ಕಾವೇರಿ ಇವರು ಮಾಡಿದಂತಹ ಈ ಗಿಮಿಕ್ ಏನು? ಇಲ್ಲಿ ನಿಜವಾಗ್ಲೂ ಕೂಡ ವರುಣ್ ಆರಾಧ್ಯ ಮೇಲೆ ವರ್ಷಾ ಕಾವೇರಿ ಕೊಟ್ಟಂತ ದೂರೇನು? ನಂತರ ಆಕೆ ಯೂಟರ್ನ್ ತೆಗೆದುಕೊಂಡಿದೆ ಯಾಕೆ? ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಕಳೆದ 3 ದಿನಗಳ ಹಿಂದೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿಯನ್ನು ನೋಡಿರ್ತೀರಾ. ಇನ್ಫ್ಯಾಕ್ಟ್ ನಮ್ಮ ಚಾನಲಲ್ಲೂ ಕೂಡ ಆ ಸುದ್ದಿಯನ್ನು ನೀವು ನೋಡಿರ್ತೀರಾ. ಅದು ವರ್ಷಾ ಕಾವೇರಿ ವರುಣ್ ಆರಾಧ್ಯ ಅನ್ನುವಂತಹ ರೀಲ್ ಹೀರೋ ಜೊತೆಗೆ ರೀಲ್ಸ್ ಹೀರೋ, ಹಾಗೇನೆ ಮತ್ತೊಂದು ಈಗಾಗಲೇ ಸೀರಿಯಲ್ಗಳಲ್ಲಿ ಮಿಂಚುತ್ತಿರುವಂತಹ ಈ ನಟನ ವಿರುದ್ಧ ಒಂದು ದೂರನ್ನು ಕೊಟ್ಟಿರೋದ್ರ ಬಗ್ಗೆ ನೀವು ನೋಡಿರ್ತೀರ. ಅದು ಕೂಡ ಗಂಭೀರವಾದಂಥ ದೂರು, ಏನು ಕಾಂಜಿ ಪಿಂಜಿ ಅಥವಾ ಅದು ಸಿಲ್ಲಿ ದೂರಲ್ಲ. ಏನು, ಈಕೆಯ ಖಾಸಗಿ ಫೋಟೋಸ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ಇಟ್ಕೊಂಡು ಆತ ಬ್ಲ್ಯಾಕ್ ಮೇಲನ್ನು ಮಾಡ್ತಿದ್ದಾನೆ ಅನ್ನುವಂತಹ ಗಂಭೀರವಾದಂತಹ ದೂರು, ಅದಕ್ಕೆ ಸಂಬಂಧಪಟ್ಟಂಥ ಎಫ್ಐಆರ್ ಯಾವಾಗ ಆಗಿತ್ತು ಅದಾದ್ಮೇಲೆ ಎಲ್ಲ ಮಾಧ್ಯಮದವರು ಕೂಡ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಅಲ್ಲಿವರೆಗೂ ಕೂಡ ಯಾರೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಕೂಡ ಈ ಎಫ್ಐಆರ್‌ನ ಆಧಾರದ ಮೇಲೆ. ಆದರೆ ಈಗ ಇದೇ ವರ್ಷಾ ಕಾವೇರಿ ವರುಣ್ ಆರಾಧ್ಯ ಮೇಲೆ ಕೊಟ್ಟಿದ್ದಂಥ ದೂರನ್ನ ವಾಪಸ್ ತೆಗೆದುಕೊಂಡಿದ್ದಾಳೆ. ಜೊತೆಗೆ ತನ್ನ ಆರೋಪದ ಬಗ್ಗೆ ತಾನೇ ಸ್ಪಷ್ಟನೆಯನ್ನು ಕೊಡೋದ್ರ ಮೂಲಕ ಒಂದು ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಜೊತೆಗೆ ಇದರ ಹಿಂದೆ ಸಾಕಷ್ಟು ಅನುಮಾನಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನರು, ಮಾಧ್ಯಮಗಳಲ್ಲಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನದು ಅನುಮಾನ? ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಈ ವರುಣ್ ಆರಾಧ್ಯ ಈತನ ಮಾಜಿ ಪ್ರೇಯಸಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಒಂದು ದೂರನ್ನು ಕೊಡ್ತಾಳೆ. ಏನು, ಈಕೆ ವರ್ಷಾ ಕಾವೇರಿ ಕೊಡುವಂಥ ದೂರಿನಲ್ಲಿ ಸಾಕಷ್ಟು ಗಂಭೀರವಾದಂಥ ವಿಚಾರಗಳಿರ್ತದೆ. ಆ ವಿಚಾರಗಳನ್ನು ಆಧರಿಸಿಯೇ ಎಲ್ಲರೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ. ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಕಟವಾಗ್ತದೆ. ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಳ್ತಾರೆ. ದೂರಿನ ಸಾರಾಂಶವನ್ನೇ ಸುದ್ದಿಗೆ ಆಧಾರವಾಗಿಟ್ಕೊಂಡು ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸ್ತವೆ. ಜೊತೆಗೆ ಅಲ್ಲಿ ಯಾವುದೇ ಕಪೋಲಕಲ್ಪಿತವಾದಂತಹ ಅಥವಾ ಅಂತೆ ಕಂತೆ ಯಾವುದೂ ಕೂಡ ಇರೋದಿಲ್ಲ ಯಾವುದರಲ್ಲಿ, ಆ ಸುದ್ದಿಯಲ್ಲಿ. ಆದರೆ ದೂರು ನೀಡಿದ ನಟ ಮತ್ತು ಮಾಜಿ ಪ್ರೇಯಸಿ ಮಾತ್ರ ಈಗ ಉಲ್ಟ ಹೊಡೆದಿದ್ದಾರೆ. ಉಲ್ಟ ಹೊಡೆದ್ರಾ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಉಲ್ಟ ಹೊಡೆದಿದ್ದಾರೆ. ದೂರನ್ನು ವಾಪಸ್ ಪಡೆದ್ರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ದೂರನ್ನು ಕೂಡ ವಾಪಸ್ ಪಡೆದಿದ್ದಾರೆ. ಯಾಕೆ, ಏನಾಯಿತು? ಇಲ್ಲಿ ಮೊದಲಿಗೆ ಆಕೆ ಕೊಡುವಂಥ ಸ್ಪಷ್ಟನೆಯನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಇದು ಮಾಧ್ಯಮಗಳ ಮೂಲಕ ನೀವು ನೋಡುತ್ತಿರುವಂಥ ಸುಳ್ಳು ಮಾಹಿತಿಯಾಗಿದೆ. ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳ ಪ್ಲಾಟ್ಫಾರ್ಮ್ಗಳಿಂದ ಎಲ್ಲ ರೀಲ್ಸ್ಗಳನ್ನು ತೆಗೆದು ಹಾಕೋದರ ಕುರಿತು ನಕಲಿ ಸುದ್ದಿಗಳನ್ನು ಹರಡೋದನ್ನು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಮಾಧ್ಯಮದವರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಈಕೆ ಮಾಡ್ತಾಳೆ. ಯಾರು? ಇದೇ ವರ್ಷಾ ಕಾವೇರಿ. ಹಾಗಂದ ಮಾತ್ರಕ್ಕೆ ದೂರುದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಎಫ್ಐಆರ್ ಕಾಪಿಯನ್ನು ಕೂಡ ಸ್ಪಷ್ಟವಾಗಿ ಇಲ್ಲಿ ಕಮೆಂಟ್ಸ್ ಮಾಡ್ತಾರೆ. ಆದರೆ ಅದನ್ನು ನೋಡೋಕೆ ಸಾಧ್ಯವಿಲ್ಲ. ಈ ಎಫ್ಐಆರ್ ಕಾಪಿಯನ್ನು ಆಧರಿಸಿ ಎಲ್ಲರೂ ಕೂಡ ಸುದ್ದಿಯನ್ನ ಪ್ರಸಾರ ಮಾಡುವಂಥದ್ದು. ಆ ಎಫ್ಐಆರ್ನಲ್ಲಿ ಅಫೇರ್ ಬಗ್ಗೆ ಎಲ್ಲಿಯೂ ಕೂಡ ಹೇಳಬಾರ್ದು, ಹೇಳಿದರೆ ನಿನ್ನ ವೈಯಕ್ತಿಕ ಅಂದರೆ ಖಾಸಗಿ ಫೋಟೋ ಮತ್ತು ವಿಡಿಯೋಸ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತೇನೆ ಅಂತೇಳಿ ಬೆದರಿಕೆ ಹಾಕಿದ್ದಾನೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಎಫ್ಐಆರ್‌ನಲ್ಲಿ ಎಲ್ಲಿಯೂ ಕೂಡ ರೀಲ್ಸ್ ಅಂತ ಹೇಳಿ ನಮೂದಾಗಿಲ್ಲ. ಹೀಗಾಗಿ ಇಲ್ಲಿ ಸ್ಪಷ್ಟವಾಗಿ ಸುಳ್ಳು ಹೇಳ್ತಿರೋದು ದೂರು ನೀಡಿರುವಂತಹ ನಟನ ಮಾಜಿ ಪ್ರೇಯಸಿ ಈ ವರ್ಷಾ ಕಾವೇರಿ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಜೊತೆಗೆ ಆಕೆ ಯೂಟರ್ನನ್ನು ತೆಗೆದುಕೊಂಡಿದ್ದಾಳೆ. ಫೈನ್, ಯೂಟರ್ನನ್ನು ತೆಗೆದುಕೊಳ್ಳಿ, ಕಾಂಪ್ರಮೈಸ್ ಆಗಲಿ, ಸಂತೋಷ, ಚೆನ್ನಾಗಿರಲಿ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಆದರೆ ಈ ಸುದ್ದಿಯನ್ನು ಪ್ರಕಟ ಮಾಡಿದವರ ವಿರುದ್ಧನೇ ಈಕೆ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಹೊರಿಸೋದು ಎಷ್ಟು ಸರಿ? ಒಂದು
ಎರಡನೇದು, ಈಕೆ ಎಫ್ಐಆರ್‌ನ ಏನು ದಾಖಲಿಸಿದ್ದಾಳೋ ಆ ಎಫ್ಐಆರ್‌ನ ಆಧಾರದಲ್ಲಿ ಎಲ್ಲರೂ ಕೂಡ ಸುದ್ದಿಯನ್ನು ಪ್ರಕಟಿಸೋದೇ ಹೊರತು ಯಾರೂ ಕೂಡ ಕಪೋಲಕಲ್ಪಿತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ. ಎರಡನೇದು. ಮೂರನೇದು, ಈ ಎಫ್ಐಆರ್‌ಗೆ ಅಥವಾ ದೂರು ನೀಡುವಂಥ ಸಂದರ್ಭದಲ್ಲಿ ದೂರಿನ ಕಾಪಿಗೆ ಆಕೆ ಏನು ದೂರನ್ನು ಕೊಡ್ತಾಳೋ ಅದನ್ನೇ ಎಫ್ಐಆರ್‌ನಲ್ಲೂ ಕೂಡ ದಾಖಲು ಮಾಡ್ತಾರೆ. ಇನ್‌ಫ್ಯಾಕ್ಟು ಎಫ್ಐಆರ್‌ನ್ನು ಕೂಡ ಓದಿ ಅದನ್ನು ತಿಳುವಳಿಕೆ ಮಾಡಿಕೊಂಡು, ಅಂದರೆ ಅಲ್ಲಿ ಕೊನೆಯಲ್ಲಿ ಸೈನ್ ಹಾಕೋದಕ್ಕಿಂತ ಮುಂಚೆ ಇರುತ್ತೆ. ಈ ಕಂಪ್ಲೀಟ್ ಎಫ್ಐಆರನ್ನು ಓದಲಾಗಿದೆ ಮತ್ತು ಓದೋದ್ರ ಜೊತೆಗೆ ಅದರಲ್ಲಿರುವಂಥ ಪದಗಳು ಯಾವುದಾದ್ರೂ ಅರ್ಥ ಆಗಲಿಲ್ಲ ಅಂತೇಳಿ ಅದನ್ನು ಬಿಡಿಸಿ ಹೇಳಲಾಗಿದೆ. ನಂತರ ಸಹಿಯನ್ನು ಹಾಕಲಾಗಿದೆ ಅಂತ ಹೇಳ್ಬಿಟ್ಟು ಸಹಿ ಹಾಕಿಸ್ಕೊಳ್ಳೋದು. ಹಾಗಾದರೆ ಓದಲಿಲ್ವಾ? ಕಣ್ಣು ಮುಚ್ಕೊಂಡು ಖಾಲಿ ಪೇಪರಿಗೆ ಸೈನ್ ಹಾಕಿ ಬಂದ್ಲಾ? ಇದೇ ವರ್ಷ ಕಾವೇರಿ ಅನ್ನೋದು ಈಗಿರುವಂಥ ಪ್ರಶ್ನೆ. ಅಷ್ಟೇ ಅಲ್ಲ, ಪೊಲೀಸರ ಮೇಲೂ ಕೂಡ ದೂರುದಾರೆ ಮತ್ತು ನಟನ ಮಾಜಿ ಪ್ರೇಯಸಿ ಕಂಪ್ಲೇಂಟ್ ಮಾಡಿದಂತಾಗುತ್ತೆ. ಇಲ್ಲಿ ಯಾಕೆ ಯೂ ಟರ್ನನ್ನು ತೆಗೆದುಕೊಳ್ಳೋದು? ಏಕೆ? ಅವರ ಕೆಲಸದ ಮೇಲೂ ಕೂಡ ಅನುಮಾನವನ್ನು ಈಕೆ ಬೀರಿದಂತೆ ಆಗಿದೆ. ಯಾಕಂದರೆ ಎಫ್ಐಆರ್‌ನಲ್ಲಿರುವಂಥ ಸಾರಾಂಶಗಳನ್ನು ದಾಖಲು ಮಾಡುವ ಮುನ್ನ ದೂರುದಾರರಿಗೆ ರೈಟರ್ಸ್ ಓದಿ ಹೇಳಿರ್ತಾರೆ. ಅವರ ಒಪ್ಪಿಗೆಯ ಮೇರೆಗೆ ಈ ಎಫ್ಐಆರ್ ಕಾಪಿಯಲ್ಲಿ ದೂರಿನ ಸಾರಾಂಶವನ್ನು ದಾಖಲಿಸ್ತಾರೆ. ಜೊತೆಗೆ ಎಫ್ಐಆರ್ ಕಾಪಿಯನ್ನು ಸಹ ದೂರುದಾರರಿಗೆ ಕೊಟ್ಟಿರ್ತಾರೆ. ಒಂದು ಕಾಪಿಯನ್ನು ಕೊಟ್ಟಿರ್ತಾರೆ, ಕೊಡಲೇಬೇಕದು. ಇಷ್ಟೆಲ್ಲ ಕಾನೂನಿನ ಪ್ರಕ್ರಿಯೆ ನಡೆದ ನಂತರವೇ ಈ ಸುದ್ದಿ ಮಾಧ್ಯಮಗಳಲ್ಲಿ ಬರುವಂಥದ್ದು. ಯಾಕಂತ ಹೇಳಿದ್ರೆ ಎಫ್ಐಆರ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಹಾಕೋಕ್ಕೆ ಯಾವುದೇ ಬೇಸ್ ಕೂಡ ಇರೋದಿಲ್ಲ. ಅದೊಂದು ಸುಳ್ಳು ಸುದ್ದಿ ಆಗ್ತದೆ. ಬಟ್ ಈಗ ಆಗ್ತಿರುವಂಥದ್ದು ಎಫ್ಐಆರ್ ಆಧಾರದ ಸುದ್ದಿ. ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳ ಪ್ಲಾಟ್ಫಾರ್ಮ್ಗಳಿಂದ ಎಲ್ಲ ರೀಲ್ಗಳನ್ನು ತೆಗೆದು ಹಾಕೋದ್ರ ಕುರಿತು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡೋದು ಈಗ ಎಷ್ಟು ಸರಿ ಅನ್ನೋದು ಈಗಿರುವಂಥ ಪ್ರಶ್ನೆ. ಹಾಗಾದರೆ ಪೊಲೀಸರು ದಾಖಲಿಸಿರುವಂಥ ಎಫ್ಐಆರನ್ನೇ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ವರ್ಷ ಕಾವೇರಿ ಅವರೇ? ಅಥವಾ ನೀವೇ ಉಲ್ಟಾ ಹೊಡೆದ್ರೆ ಯಾವಾಗ ದೂರುದಾರೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಜನರು ಸರಿಯಾಗಿ ಕುಟುಕ್ತಿದ್ದಾರೆ. ಇನ್ನು ಇವರು ಪಬ್ಲಿಸಿಟಿ ತೆಗೆದುಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಲೂ ಕೂಡ ಒಂದಷ್ಟು ಜನ ಆರೋಪವನ್ನು ಹೊರಿಸಿದ್ದಾರೆ. ಬಿಗ್ ಬಾಸ್ಗೆ ಹೋಗೋಕ್ಕೆ ಈ ರೀತಿ ಗಿಮಿಕ್ಕನ್ನು ಮಾಡ್ತಿದ್ದಾರೆ ಅಂತಲೂ ಕೂಡ ಕಮೆಂಟ್ಗಳು ವ್ಯಕ್ತವಾಗ್ತಿದ್ದಾವೆ. ಯಾವಾಗ ಜನರಿಂದ ನೆಗೆಟಿವ್ ಕಮೆಂಟ್ ಶುರುವಾಯಿತೋ ಆ ನಂತರ ದೂರುದಾರೆ ಸ್ಟೋರೀಸ್ನಲ್ಲಿ ಮತ್ತೊಂದು ಪೋಸ್ಟನ್ನು ಮಾಡಿದ್ದಾಳೆ. ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಿರುವಂಥ ಸುದ್ದಿಯನ್ನು ನೋಡಿ ಕಮೆಂಟ್ ಮಾಡುತ್ತಿರುವವರ ಗಮನಕ್ಕೆ ಇನ್ನು 3 ದಿನದಲ್ಲಿ ನಾನು ಸ್ಪಷ್ಟತೆಯೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ಸಂಯಮದಿಂದ ಇರಿ ಅಂತಲೂ ಕೂಡ ಈಕೆ ಮತ್ತೊಂದು ಪೋಸ್ಟನ್ನು ಮಾಡ್ತಾಳೆ. ಈ ರೀತಿಯಾಗಿ ಮತ್ತೊಂದು ಪೋಸ್ಟ್ ಮಾಡಿದ್ದ ನಂತರ ಇದು ಕಾಮೆಂಟ್ಸ್ಗಳ ಕೆಂಡವನ್ನು ತಾಳಲು ಆಗದೆ ಹಾಕಿರುವಂಥ ಪೋಸ್ಟ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾದಿಂದನೇ ಈಗ ನೆಗೆಟಿವ್ ಕಮೆಂಟನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದು ಇದೇ ದೂರುದಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಅಂದಹಾಗೆ ದೂರುದಾರೆ ನೀಡುವಂತಹ ದೂರಿನ ಮುನ್ನ ಅಥವಾ ಈ ಹೇಳಿಕೆಗಳನ್ನು ಕೊಡುವಂತಹ ಮುನ್ನ ಅದರ ಪರಿಣಾಮಗಳನ್ನು ಮೊದಲೇ ಊಹಿಸಿ ಸಮಾಧಾನ ಚಿತ್ತದಿಂದ ಇರಬೇಕು ಅನ್ನೋದು ಇದೊಂದು ನೀತಿಪಾಠ. ದೂರು ಕೊಟ್ಟು ನಂತರ ಎಫ್ಐಆರ್‌ನಲ್ಲಿರುವಂಥ ಅಂಶಗಳನ್ನು ತಿರುಚಲಾಗಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡೋದು ಎಷ್ಟು ಸರಿ ಅಲ್ವಾ? ಇನ್ನು ಸದ್ಯದ ಪ್ರಶ್ನೆ, ಈ ಬಗ್ಗೆ ಪೊಲೀಸರು ಕೂಡ ದೂರುದಾರೆಯನ್ನು ಕರೆಸಿ ವಿಚಾರಣೆಯನ್ನು ನಡೆಸಬೇಕು. ಒಂದು ಕೇಸ್ನಲ್ಲಿ ಎಫ್ಐಆರ್ ಆದ ನಂತರ ದೂರುದಾರೆ ಆ ರೀತಿಯೇ ಇಲ್ಲ ಅನ್ನೋದು ಗಂಭೀರವಾದಂಥ ಆರೋಪ. ಆಕೆಯ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಆಕೆಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವು ಕೂಡ ಕೇಳಿಬರ್ತಿದೆ. ಎಲ್ರಿಗೂ ಕಾಡ್ತಿರುವಂಥ ಪ್ರಶ್ನೆ ಇದು. ಸದ್ಯ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಪೊಲೀಸರ ಮುಂದೆ ದೂರುದಾರೆ ಸ್ವಇಚ್ಛ ಹೇಳಿಕೆಯನ್ನು ನೀಡಿ ದೂರು ವಾಪಸನ್ನು ಪಡೆದುಕೊಂಡಿದ್ದಾಳೆ. ಹೀಗಾಗಿ ಈ ಕೇಸ್ ಸದ್ಯ ಕಾಂಪ್ರಮೈಸ್ ಆಗಿದೆ. ಹಾಗಂದ ಮಾತ್ರಕ್ಕೆ ಈ ಹಿಂದೆ ನೀಡಿದಂಥ ದೂರು ಸುಳ್ಳು ಅಂತಲ್ಲ. ಯಾವಾಗ ಎಫ್ಐಆರ್ ಕಾಪಿಯ ಸಾರಾಂಶವನ್ನು ಮೀಡಿಯಾದಲ್ಲಿ ನೋಡಿದ್ಲೋ ಅದಾದ ನಂತರ ಸ್ವತಃ ದೂರುದಾರೆ ಹೋಗಿ ಕಂಪ್ಲೇಂಟನ್ನು ವಾಪಸ್ ಪಡೆದುಕೊಂಡಿದ್ದಾಳೆ ಅನ್ನುವಂತಹ ಮಾಹಿತಿ ಬಂದಿದೆ. ಇದಾದ ನಂತರ ಆರೋಪ ಎದುರಿಸ್ತಿರುವಂಥ ವರುಣ್ ಆರಾಧ್ಯ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಕ್ಲಾರಿಫಿಕೇಷನನ್ನು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಕಣ್ಣೀರನ್ನು ಹಾಕಿ ಸುರಿಸಿ ರಂಪಾಟವನ್ನು ಮಾಡಿದ್ದಾನೆ. ಇನ್ನೊಂದು ಕಡೆ ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿರುವಂಥ ದೂರುದಾರೆ ವರ್ಷ ಕಾವೇರಿ, ನಾನು ದೂರು ದಾಖಲಿಸಿರೋದು ನಿಜ, ಎಫ್ಐಆರ್ ದಾಖಲಿಸಿದ್ದೂ ಕೂಡ ನಿಜ, ನನಗೆ ಬೆದರಿಕೆ ಬಂದಿದ್ದೂ ಕೂಡ ನಿಜ. ಆದರೆ ದೂರು ಕೊಟ್ಟ ನಂತರ ಮಾಧ್ಯಮಗಳಲ್ಲಿ ಈ ಸುದ್ದಿ ಬಿತ್ತರವಾಗೋದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ ಅಂತೇಳಿ ಹೇಳಿದ್ದಾಳೆ. ವಕೀಲರನ್ನ ಈ ಬಗ್ಗೆ ಕೇಳಿದಾಗ ಅವರು ಸುದ್ದಿ ಆಗೋದಿಲ್ಲ ಅಂತೇಳಿ ಹೇಳಿದರು. ಹಾಗಾಗಿ ದೂರು ನೀಡಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾಳೆ. ನಾನು ಪ್ರವಾಸಕ್ಕೆ ಹೋದಾಗ ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನು ತೆಗೆದುಕೊಂಡಿದ್ವಿ. ರಿಲೇಷನ್‌ಶಿಪ್‌ನಲ್ಲಿದ್ದಾಗ ಮಾಡಿದಂಥ ವೀಡಿಯೋಗಳು ಅವರ ಪ್ರೊಫೈಲ್‌ನಲ್ಲಿ ಇನ್ನೂ ಕೂಡ ಇದ್ದವು. ಹೀಗಾಗಿ ದೂರು ನೀಡುವ ಮುನ್ನ ಅವರ ಸ್ನೇಹಿತರ ಮೂಲಕ ಸಂಪರ್ಕಿಸಿ ಡಿಲೀಟ್ ಮಾಡುವಂತೆ ಮನವಿಯನ್ನು ಮಾಡಿದೆ. ಅವರು ಡಿಲೀಟ್ ಮಾಡಲಿಲ್ಲ. ಹಾಗಾಗಿ ನಾನು ದೂರನ್ನು ನೀಡಿದೆ ಅಂತೇಳಿ ಸ್ಪಷ್ಟನೆಯನ್ನು ಕೊಡ್ತಾಳೆ. ಇದೆಲ್ಲ ಓಕೆ. ಆದರೆ ಈಕೆಯ ಮಾತು ಅಥವಾ ಈಕೆಯ ತೀರ್ಮಾನವನ್ನು ನೋಡಿದರೆ ಇದು ಪಬ್ಲಿಸಿಟಿ ಗಿಮಿಕ್ಕಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ. ಜೊತೆಗೆ ಈಗಾಗಲೇ ವರ್ಷ ಮತ್ತು ಈ ವರುಣ್ ಇವರಿಬ್ಬರು ಕೂಡ ಬಿಗ್ ಬಾಸ್ಗೆ ಹೋಗಬೇಕು. ಇಬ್ಬರು ಕೂಡ ಹೋಗಬೇಕು. ಅಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳು ಆಗಬೇಕು. ಹಾಗಾಗಿ ಇವರನ್ನು ಈ ರೀತಿ ಪ್ರಚಾರಕ್ಕೆ ಬಂದರೆ ಈಗ ಸಹಜವಾಗಿ ಸ್ವಲ್ಪ ಡೌನ್ ಆಗಿತ್ತು ಇವರ ಪಾಪ್ಯುಲಾರಿಟಿ. ಈ ಮೂಲಕ ಮತ್ತೆ ಪ್ರಚಾರಕ್ಕೆ ಬಂದರು. ಸ್ವಲ್ಪ ಜನ ಈಗ ಮತ್ತೆ ಸರ್ಚ್ ಮಾಡ್ತಾರೆ, ವರುಣ್ ಯಾರು, ಈ ವರ್ಷ ಯಾರು ಅಂಥೇಳಿ ಸರ್ಚ್ ಮಾಡ್ತಾರೆ. ಆ ರೀತಿ ಮಾಡಿದರೆ ಇಲ್ಲಿ ಬಿಗ್ ಬಾಸ್ಗೆ ಕರೀತಾರೆ. ಮತ್ತೆ ಕಾಂಟ್ರವರ್ಸಿ ಆದಂತಹ ಫ್ರೆಶ್
ಟ್ಯಾಲೆಂಟ್‌ಗಳನ್ನೇ ಇಲ್ಲಿ ಈ ಬಿಗ್ ಬಾಸ್‌ಗೆ ಕರೆಯೋದ್ರಿಂದ, ಹೀಗಾಗಿ ಬಿಗ್ ಬಾಸ್ ಶುರುವಾಗುವಂಥ ಆರಂಭದಲ್ಲೇ ಈ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಸ್ಟ್ರಾಟರ್ಜಿ ಮಾಡಿ ಈ ರೀತಿ ಮಾಡಿದ್ರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಟ್ನಲ್ಲಿ ಇಬ್ರಲ್ಲಿ ಒಬ್ರಂತೂ ಬಿಗ್ ಬಾಸ್‌ಗೆ ಹೋಗೋದು ಪಕ್ಕಾ. ಅಂತಹ ಡ್ರಾಮಾ ಮಾಸ್ಟರ್‌ಗಳು ಇವರು ಅನ್ನೋದು ಈಗ ಸಾಬೀತಾಗಿದೆ. ನಿಮಗೇನು ಅನ್ಸುತ್ತೆ ಸ್ನೇಹಿತರೆ? ಬಿಗ್ ಬಾಸ್‌ಗೋಸ್ಕರನೇ ಮಾಡಿದಂತಹ ಗಿಮಿಕ್ ಇದು ಅಂತೇಳಿ ನಿಮಗೂ ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.